ಉತ್ತರಾಖಂಡ್ನಲ್ಲಿ ನಡೆದಿರತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ರಾಷ್ಟ್ರೀಯ ನಾಯಕರು ಅಂಥ ಒಬ್ಬ ವ್ಯಕ್ತಿ ಮೇಲೆ ಇವತ್ತು ಅಸ್ಪೃಶ್ಯತೆ ಆಚರಣೆ ಮಾಡಿರ್ತಕ್ಕಂಥ ಅವರು ಭಾಷಣ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ಈ ಹಿಂದೂ ಮತೀಯವಾದಿಗಳು ಅಂದರೆ RSSಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಇವತ್ತು ಆ ಜಾಗನ ಸ್ವಚ್ಛ ಮಾಡಿ ಮತ್ತು ಹೋಮ ಹವನ ಮಾಡಿ ಇದನ್ನು ನೋಡಿದರೆ ಇಡೀ ದೇಶದಲ್ಲಿರ್ತಕ್ಕಂಥ ಶೋಷಿತ ಜನಾಂಗಗಳಿಗೆ ಅವಮಾನ ಮಾಡತಕ್ಕಂಥ ರೀತಿ ಇವತ್ತು RSS ವರ್ತನೆ ಮಾಡ್ತಾ ಇದೆ. ಅದಕ್ಕೆ BJP ಅವರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಇದನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ DG ಸಾಗರ್ ಅವರ ನೇತೃತ್ವದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಆ ಘಟನೆಯನ್ನು ಖಂಡಿಸಿ ತಪ್ಪಿತಸ್ಥರು ಯಾರು ಇದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಕೂಡಲೇ ಕೇಂದ್ರ ಸರ್ಕಾರ ಅಂಥವರಿಗೆ ಶಿಕ್ಷೆಗೆ ಒಳಪಡಿಸಬೇಕಂತೇಳಿ ನಾವು ಪ್ರಧಾನಮಂತ್ರಿಗಳನ್ನು ಆಗ್ರಹಪಡಿಸ್ತೀವಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಿದೆ ರಿಸರ್ವೇಷನ್ ತೆಗಿಬೇಕಂತ, ಅದ್ರ ಬಗ್ಗೆ ರಿಸರ್ವೇಷನ್ ತೆಗಿಯೋಕ್ಕೆ ಆಗೋದಿಲ್ಲ. ರಿಸರ್ವೇಷನ್ ತೆಗಿಬೇಕಂತ ಯಾರು ಹೇಳ್ತಾರ ಅವರು ನಮ್ಮ ದೇಶದವರೇ ಅಲ್ಲ. ಯಾಕಂದರೆ ಭಾರತದ ಮೂಲ ನಿವಾಸಿಗಳು ನಾವು SC ST OBCಗಳು ಏನಿದ್ದೀವಿ ಭಾರತದ ಮೂಲ ನಿವಾಸಿಗಳು ನಾವು. ಈ ರಿಸರ್ವೇಷನ್ನ ತೆಗಿಯೋಕ್ಕೆ ಯಾರ ಕೈಲಿ ಆಗೋದಿಲ್ಲ. ಯಾಕಂದರೆ ನಮಗೆ ಸಮಾನತೆ ಕೊಟ್ಟ ಮೇಲೆ ಅದನ್ನು ಯೋಚನೆ ಮಾಡಲಿ ಅವರು. ಇಡೀ 30 ಜಿಲ್ಲೆಯಲ್ಲಿ ಒಂದು ಸ್ಟೇಟ್ ಖಾಲಿ ಖರ್ಗೆ ಸಾಹೇಬರು ಪರವಾಗಿ ಮನುವಾದಿಗಳ ವಿರುದ್ಧವಾಗಿ ಶ್ರೀರಾಮ್ ಸೇನೆ ಮೊನ್ನೆ ಜಾರ್ಖಂಡ್ನಲ್ಲಿ ನಡೆದಿರ್ತಕ್ಕಂಥ 8ನೇ ತಾರೀಕು ಖರ್ಗೆ ಸಾಹೇಬರು ಭಾಷಣ ಮಾಡಿದ್ದಾರೆ. ಅವರು ಯಾವುದೇ ಒಂದು ಪ್ರಚೋದನಕಾರಿ ಭಾಷಣವೇ ಇಲ್ಲ. ಅವರು ರಾಜಕೀಯ ಭಾಷಣ ಮತ್ತು ಜನಗಳನ್ನ ಚೈತನ್ಯ ತುಂಬಂಥ ಭಾಷಣ ಅಲ್ಲಿ ನಡೆದಿರ್ತಕ್ಕಂಥದ್ದು. ಅದನ್ನು ನೋಡಿ ಮತ್ತೆ ಈ ಮನುಸ್ಮೃತಿ ತಲೆಯಲ್ಲಿರ್ತಕ್ಕಂಥ ಶ್ರೀರಾಮ್ ಸೇನೆ ಮತ್ತು ಅದು ಶ್ರೀರಾಮ್ ಸೇನೆ ಅವರು ಏನು ರಾಷ್ಟ್ರೀಯ ಅಧ್ಯಕ್ಷರೇ ಇದ್ದಾರಲ್ಲ ಅವರು ನಿಜವಾಗಲೂ ಅವರಿಗೆ ಖಂಡನೆ ಮಾಡ್ತೀವಿ. ಈ ಹೋರಾಟ ಮಾನಯ್ಯನವರು ಬಳ್ಳಾರಿ ಜಿಲ್ಲೆಯಿಂದ ಮಾನಯ್ಯನವರು ನೇತೃತ್ವದಲ್ಲಿ ಯಾವುದೇ ಒಂದು ತಿಂಗಳಿಗೆ 2 ತಿಂಗಳಿಗೆ ಒಂದು ಹೋರಾಟ ಅವ್ರದ್ದು ಒಂದು ವಿಶೇಷವಾಗಿರುತ್ತೆ. ಅದು ಶೋಷಿತ ಸಮುದಾಯಗಳ ಪರವಾಗಿರುತ್ತೆ, ಆಮೇಲೆ ಮಹಿಳೆಯರ ಪರವಾಗಿರುತ್ತೆ, ರೈತರ ಪರವಾಗಿರುತ್ತೆ, ಕಾರ್ಮಿಕರ ಪರವಾಗಿರುತ್ತೆ. ಹಂಗಾಗಿ ಈ ಶೋಷಿತ ಸಮುದಾಯಗಳ ಅಧ್ಯಕ್ಷರು ಕೂಡ ಗಾಲಿಂಗನಗೌಡ, ನಮ್ಮ ಜಿಲ್ಲಾಧ್ಯಕ್ಷರು ಗಾಲಿಂಗನಗೌಡ ಬಂದಿದ್ದಾರೆ. ಮತ್ತು ಉಪಾಧ್ಯಕ್ಷರು ನಮ್ಮ ವಿಜಯ್ ಕುಮಾರ್ ಬಂದಾರ, ಬಂಜಾರಿ ಸಮಾಜದ ಅಧ್ಯಕ್ಷ ನಮ್ಮ ರಾಮನಾಯ್ಕ ಬಂದಾರ, ಎಲ್ಲ ನಮ್ಮ ದಲಿತ ಮುಖಂಡರುಗಳು ಬಂದಿದ್ದಾರೆ. ಮಾನಯ್ಯನವರು ಹೋರಾಟನೇ ಜನಗಳನ್ನ ಮತ್ತು ಯುವಕರನ್ನ ಚೈತನ್ಯ ತುಂಬಂಥ ಒಂದು ಸ್ಫೂರ್ತಿ ಇರುತ್ತೆ. ಹಂಗಾಗಿ ಇವತ್ತು ಖರ್ಗೆ ಸಾಹೇಬರಿಗೆ ಮಾಡಿರ್ತಕ್ಕಂಥ ಅವಮಾನ ಅಲ್ಲ, ಅದು 140 ಕೋಟಿ ಶೋಷಿತ ಸಮುದಾಯಗಳ ಈ ಭಾರತ ದೇಶಕ್ಕೆ ಒಕ್ಕೂಟಕ್ಕೆ ಮಾಡಿರ್ತಕ್ಕಂಥ ಅದು ಅಪಮಾನ. ಹಂಗಾಗಿ ಇವತ್ತು ನಮ್ಮ ಈ ಹೋರಾಟ ಅನ್ನೋರ ನೇತೃತ್ವ